ರಾಜಕೀಯದಲ್ಲಿ 50-50 ಫಾರ್ಮುಲಾದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿಬಿಟ್ರಲ್ಲ. 50 ಜನಕ್ಕೆ ತಲಾ 50 ಕೋಟಿ 50-50 ಫಾರ್ಮುಲಾ ಇದು. 50 ಜನ ಶಾಸಕರಿಗೆ ತಲಾ 50 ಕೋಟಿ ಕೊಟ್ಬಿಟ್ಟು ಸರ್ಕಾರ ಬೆಳೆಸೋಣ ಅಂಥೇಳಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಿಡಿಕಾರಿದೆ. ಇದಕ್ಕೆ ಈ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯ ಅವರೇ, ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಅಂಥೇಳಿ ಸಿ ಎಂ ಹೇಳಿಕೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ. ಮುಡಾ ವಾಲ್ಮೀಕಿ ಈ ಹಗರಣದಲ್ಲಿ ಹಗಲು ದರೋಡೆನೇ ನಡೆದುಬಿಟ್ಟಿದೆ. ವಿಷಯಾಂತರ ಮಾಡೋಕ್ಕೆ ಬಿ ಜೆ ಪಿಯವರು ಅವ್ರಿಗೆ 50 ಕೋಟಿ ಕೊಟ್ಟುಬಿಟ್ಟಿದ್ರು, ಇವ್ರಿಗೆ 50 ಕೋಟಿ ಕೊಟ್ಬಿಟ್ಟಿದ್ರು, ಆಫರ್ ಮಾಡಿದ್ರು, ಸರ್ಕಾರ ಬೀಳಿಸ್ಬಿಡ್ತಾ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ. ನಿಮ್ಮ ಆರೋಪಕ್ಕೇನಾದರೂ ದಾಖಲೆಗಳಿದ್ದರೆ ಮೊದಲು ಕೊಡಿ, ಅದನ್ನು ದಾಖಲೆ ಇಟ್ಬಿಟ್ಟು ಮಾತನಾಡಿ. ನಿಮ್ಮ ಶಾಸಕರಿಗೆ ಎಲ್ಲರನ್ನೂ ಕರೀರಿ, ಅದು ಯಾರ್ಯಾರಿಗೆ 50 ಕೋಟಿ ಆಫರ್ ಇತ್ತೋ ಕರೆದುಬಿಡಿ, ಅವರನ್ನು ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡೋಕ್ಕೆ ಹೇಳಿ. ಯಾರು ಯಾರನ್ನು ಯಾವಾಗ ಭೇಟಿ ಮಾಡಿ ಈ ಆಫರನ್ನು ಯಾರಿಗೆ ಕೊಟ್ಟಿದ್ದರು, ಸುಮ್ಮನೆ ಈ ಆರೋಪ ಮಾಡೋದು ಸರಿಯಲ್ಲ. ಮುಡಾ ವಾಲ್ಮೀಕಿ ಹಗರಣಗಳಲ್ಲಿ ಹಗಲು ದರೋಡೆ ನಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿಬಿಟ್ಟಿದೆ. ಅದರ ಗಮನನ ಈ ಕಡೆ ಸೆಳಿಬೇಕು ಅಂಥೇಳಿ ಬಿ ಜೆ ಪಿ ಕಡೆ ಮೇಲೆ ಅಥವಾ ಬಿ ಜೆ ಪಿಯ ಮೇಲೆ ಇಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಾ. ಬಹಿರಂಗ ಸವಾಲು ಹಾಕ್ತೀನಿ, ನಿಮ್ಮ ಕಡೆ ಯಾವ ಶಾಸಕನಿಗೆ ಬಿ ಜೆ ಪಿ ಕಡೆಯಿಂದ ಯಾರು ಬಂದು ಎಷ್ಟು ಕೋಟಿ ಹಣ ಕೊಡ್ತೀವಿ ಅಂತ ಯಾವತ್ತಿಗೆ ಎಲ್ಲಿ ಆಫರ್ ಮಾಡಿದ್ರು ಅದನ್ನು ಮಂಜುನಾಥನ ಮುಂದೆ ಪ್ರಮಾಣ ಸಮೇತ ಹೇಳಬೇಕು. ನಾನು ಸವಾಲು ಹಾಕ್ತಾ ಇದ್ದೀನಿ, ಒಪ್ಕೊಳ್ತೀರಾ ಅಂತ ಹೇಳಿ ರೇಣುಕಾಚಾರ್ಯ ಕೇಳಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ದಿವಸ ಬಹಳ ಗಂಭೀರವಾದ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ನಾಯಕರ ವಿರುದ್ಧ ಮಾಡಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತೀನಿ. 3 ಉಪಚುನಾವಣೆಗಳಲ್ಲಿ ಸೋಲು ಖಚಿತ. ಆ ಭಯದಿಂದ 50 ಕೋಟಿ ಅವ್ರ ಬಾಯಲ್ಲಿ ಕೇಳಬೇಕು, 50 ಕೋಟಿ ನಮ್ಮ ಶಾಸಕರನ್ನ ಖರೀದಿ ಮಾಡೋಕ್ಕೆ ಆಫರ್ ಕೊಡಿದ್ರೆ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಗಾಳಿಲಿ ಗುಂಡು ಹೊಡೆಯೋದು ಬೇಡ. ಒಬ್ಬ ಮುಖ್ಯಮಂತ್ರಿಗಳಾಗಿ 15-16 ಬಜೆಟ್ ಅನ್ನು ಮಂಡಿಸಿದಿರಿ. ನಿಮ್ಮ ಬಾಯಲ್ಲಿ ಬೇಜವಾಬ್ದಾರಿ ಹೇಳಿಕೆ ಬರಬಾರ್ದು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ಸೋಲಿನ ಭಯದಿಂದ ಹತಾಶರಾಗಿ ಇವತ್ತೇನು ರಾಜ್ಯದಲ್ಲಿ ಮೂಡಾಗಳಲ್ಲಿ ಈಗಾಗಲೇ ತೂಗುಗತ್ತಿ ನಿಮ್ಮ ಮೇಲೆ ನೇತಾಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಇಡಿ ನಿಮಗೆ ನೋಟಿಸ್ ಕೊಡಬಹುದು. ಬಹಳ ಸತ್ಯಹರಿಶ್ಚಂದ್ರರಾಗಿದ್ರೆ ತಾವು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಭ್ರಷ್ಟಾಚಾರ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಗಲು ದರೋಡೆ, ವಕ್ಫ್ ಆಸ್ತಿ ವಿವಾದ, ಕಾಮಗಾರಿಗಳಿಗೆ 4% ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು, ಏನು ವಿವಾದಗಳು, ಆ ವಿವಾದಗಳ ಸುಳಿಯಲ್ಲಿ ಸಿಲುಕಿ ತಾವು